ಒಂದು ಸೆಕೆಂಡ್ ರಿಪೀಟ್ ಸರ್. 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ರಸಪ್ರಶ್ನೆ ಸ್ಪರ್ಧೆ 2026ಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ರಸಪ್ರಶ್ನೆಯ ಮುಖ್ಯ ನಿಯಮಾವಳಿಗಳು: ಒಟ್ಟು ಭಾಗವಹಿಸಿದ ವಿದ್ಯಾರ್ಥಿನಿಯರಲ್ಲಿ ಒಟ್ಟು 12 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ ಪೈಕಿ 12 ಪ್ರಶ್ನೆಗಳಿಗೆ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟವ್ರನ್ನ 6 ಜನರನ್ನು ಕ್ರಮವಾಗಿ ಆಯ್ಕೆ ಮಾಡಲಾಗುತ್ತೆ. ಅದನ್ನು ಮೌಖಿಕವಾಗಿ ನಡೆಸಲಾಗುತ್ತೆ. ನಿಮ್ಮ ಆಯ್ಕೆಯ ಒಂದು ನಿಯಮಾವಳಿಯನ್ನು ನಾನು ತಿಳಿಸ್ತೇನೆ. ಈಗ ನಾನು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸ್ತೇನೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ 6 ವಿದ್ಯಾರ್ಥಿನಿಯರು ಮೌಖಿಕ ರಸಪ್ರಶ್ನೆ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಈ ಒಂದು ರಸಪ್ರಶ್ನೆ 10 ಅಂಕಗಳ ನೇರವಾದ ಪ್ರಶ್ನೆಗಿರುತ್ತೆ. ಒಂದು ವೇಳೆ ಅವರು ಹೇಳಿಲ್ಲ ಅಂತಂದರೆ ಅದು ಮುಂದಿನ ತಂಡ ಹೇಳಿದರೆ ಅದಕ್ಕೆ 5 ಅಂಕಗಳನ್ನು ನಾವು ಕೊಡಲಾಗುತ್ತೆ. ಒಟ್ಟಾರೆ ಪೀಠಿಕೆ, ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಜಾತ್ಯತೀತ, ಕರ್ತವ್ಯ ಅನ್ನುವಂಥ 6 ಟೀಮ್ಗಳನ್ನು ನಾವು ಮಾಡಿದ್ದೇವೆ. 6 ಟೀಮ್ಗಳಲ್ಲಿ 6 ಸುತ್ತುಗಳಿರ್ತವೆ. ಒಂದು ಪ್ರಶ್ನೆಗೆ 10 ಅಂಕಗಳು. ಪಾಸ್ ಆದರೆ ಅದು 5 ಅಂಕಗಳು ದೊರೆಯುತ್ತೆ. ಒಬ್ಬೊಬ್ಬರಾಗಿ ಪೀಠಿಕೆ ತಂಡದ ವಿದ್ಯಾರ್ಥಿನಿ ಪರಿಚಯ ಮಾಡಿಕೊಳ್ತಾರೆ. ನನ್ನ ಹೆಸರು ಪಲ್ಲವಿ ಕೋಟಿ ಅಂತ, ರಾಜ್ಯಶಾಸ್ತ್ರ ವಿಭಾಗದವಳು. I am Ashwin University Department of English, MA 3rd semester. Pooja Chandrakant, Department of Economics. I am Chandrakala, Department of English. Lakshmi Karna, Department of UG. Bhavani MD, Department of Economics. Lakshmi Karna. ಈ ಸುತ್ತಿಗೆ ಮೊದಲ ಸುತ್ತಿಗೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ, ಹಾಗೂ DSW ನಿರ್ದೇಶಕರು ಜೊತೆ ಉಪಾಧ್ಯಾಯ ಮೇಡಮ್ ಇದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಪ್ರೊಫೆಸರ್ ಗಣೇಶ್ ಸರ್ ಇದ್ದಾರೆ, ಆಮೇಲೆ ಪ್ರೊಫೆಸರ್ ಮುಜಾವರಿದ್ದಾರೆ, ಪಲಾಯ್ ಅವರಿದ್ದಾರೆ, ವಿಜಯ್ ಹಿರೇಮಠ್ ಅವರಿದ್ದಾರೆ, ಸುಗಂಧಮಾಲ್ ಅವರಿದ್ದಾರೆ. ಅವರೆಲ್ಲರೂ ಕೂಡ, ನೀವೆಲ್ಲರೂ ಭಾಗವಹಿಸಿದ ನಂತರ ಪ್ರೇಕ್ಷಕರಾಗಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಈರಣ್ಣವರನ್ನು ಕೂಡ ನಾನು ಸ್ವಾಗತಿಸಿ ನಾನು ಮೊದಲ ಸುತ್ತನ್ನು ಆರಂಭಿಸ್ತೇನೆ. ಮೊದಲ ಸುತ್ತು ನಾನು ಪೀಠಿಕೆ ವಿಭಾಗದಿಂದ ಆರಂಭಿಸಲಾಗ್ತಾ ಇದೆ. ಭಾರತದ ಸಂವಿಧಾನ ದಿನವನ್ನು ಎಂದು ಆಚರಿಸಲಾಗುತ್ತೆ? ನವೆಂಬರ್ 26, 1949. ನವೆಂಬರ್ 26 ಸಂವಿಧಾನ. ಸರಿಯಾದಂಥ ಉತ್ತರ ನವೆಂಬರ್ 26. 10 ಅಂಕಗಳು ಪೀಠಿಕೆ ಟೀಮ್ಗೆ ಸಿಗುತ್ತೆ. ನೇರವಾದ ಪ್ರಶ್ನೆ ಗಣರಾಜ್ಯ ತಂಡಕ್ಕೆ. ಸಂವಿಧಾನದ ಇನ್ನೊಂದು ಹೆಸರಿನಿಂದ ಕರೆಯಲಾಗುತ್ತೆ ಸಂವಿಧಾನ ದಿನವನ್ನು. ಇನ್ನೊಂದು ಹೆಸರಿನೂ ಕರೀಬಹುದು. ಗಣರಾಜ್ಯೋತ್ಸವ. ಭಾರತೀಯ ಆಡಳಿತ ಭಾಷೆಯಲ್ಲಿ ಹೇಳಿ. ಆಡಳಿತ ಭಾಷೆಯಲ್ಲಿ ರಿಪಬ್ಲಿಕ್ ಡೇ ಸರ್. ಕಾನ್ಸ್ಟಿಟ್ಯೂಷನಲ್ ಡೇ ಸರಿಯಾದಂಥ ಉತ್ತರ. 5 ಅಂಕಗಳು ಸ್ವಾತಂತ್ರ್ಯ ಟೀಮ್ಗೆ. ಗಣರಾಜ್ಯ ತಂಡ ನೇರ ಪ್ರಶ್ನೆಗಳು ಮಾಡಲಿಲ್ಲ. ನೇರವಾದ ಪ್ರಶ್ನೆ: ಭಾರತೀಯ ಸಂವಿಧಾನದ ಪಿತಾಮಹ, ಹೂ ಇಸ್ ನೋನ್ ಆಸ್ ದ ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದಂಥ ಉತ್ತರ. 10 ಅಂಕಗಳ ಸ್ವಾತಂತ್ರ್ಯ ತಂಡಕ್ಕೆ. ಭಾರತೀಯ ಸಂವಿಧಾನವನ್ನು ಯಾವ ದಿನದಂದು ಅಂಗೀಕರಿಸಲಾಯಿತು ಸಮಾನತೆ ತಂಡ? ನವೆಂಬರ್ 26, 1949. ಸರಿಯಾದಂಥ ಉತ್ತರ 49, ನವೆಂಬರ್ 26ರಂದು ಅಂಗೀಕಾರ ಮಾಡಿದ್ದೀವಿ. ಮುಂದಿನ ನೇರವಾದ ಪ್ರಶ್ನೆ ಜಾತ್ಯತೀತ ತಂಡಕ್ಕೆ ಇದೆ. ಮೇರೆ ವತನ್ ಕಿ ಲೋಗೋ ಈ ಹಾಡನ್ನು ಹಾಡಿ ಭಾರತದ ಪ್ರಧಾನಿಯನ್ನ ಮೆಚ್ಚುಗೆಯನ್ನು ಗಳಿಸಿದ ಗಾಯಕಿ ಯಾರು? ಎ ಮೇರೆ ವತನ್ ಕಿ ಲೋಗೋ ಜನಪ್ರಿಯ ಹಾಡಿದ್ರು ದೇಶ. ಇದನ್ನು ಹಾಡಿದ ಗಾಯಕಿ ಯಾರು? ಸರೋಜಿನಿ. ತಪ್ಪು. ಕರ್ತವ್ಯ ತಂಡಕ್ಕೆ ಪಾಸ್ ಆಗ್ತಾ ಇದೆ. ಗಂಗೂಬಾಯಿ. ತಪ್ಪು. ಶ್ರೇಯಾ ಘೋಷಾಲ್. ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್ ಸರಿಯಾದಂಥ ಉತ್ತರ. ಸ್ವಾತಂತ್ರ್ಯ ತಂಡಕ್ಕೆ 5 ಬೋನಸ್ ಅಂಕಗಳು. ಕರ್ತವ್ಯ ತಂಡಕ್ಕೆ ನೇರವಾದ ಪ್ರಶ್ನೆ:
ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿವೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಆರ್ ಮೆನ್ಷನ್ಡ್ ಇನ್ ಹ್ಯೂಜ್ ಪಾರ್ಟ್? 4 ಸರಿಯಾದಂತ ಉತ್ತರ. 10 ಅಂಕಗಳು ಕರ್ತವ್ಯ ತಂಡಕ್ಕೆ. ಇಲ್ಲಿ ಯಾವ ಯಾವ ತಂಡಗಳು ತಮ್ಮ ಖಾತೆಯನ್ನು ತೆಗೆದಿವೆ ಅನ್ನುವಂಥದ್ದನ್ನು ನಾವು ನೋಡೋಣ. ಪಿಟಿಕೆ ತಂಡ 10 ಅಂಕಗಳು, ಗಣರಾಜ್ಯ ಇನ್ನೂ ಖಾತೆ ಓಪನ್ ಆಗಿಲ್ಲ. ಸ್ವಾತಂತ್ರ್ಯ ತಂಡಕ್ಕೆ 20 ಅಂಕಗಳು, ಸಮಾನತೆ 10 ಅಂಕಗಳು, ಜಾತ್ಯತೀತ ಇನ್ನೂ ಖಾತೆ ತೆರೆದಿಲ್ಲ. ಹಾಗೆ ಕರ್ತವ್ಯ ತಂಡ 10 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಕರ್ತವ್ಯ ತಂಡದಿಂದ ನಾನು ಬಲಬದಿಯಿಂದ ಎಡದಿಂದ ಬಲಕ್ಕೆ ಬರ್ತಾ ಇದ್ದೇನೆ. ಮೊದಲ ಪ್ರಶ್ನೆ, ನಮ್ಮಲ್ಲಿ ಭಾರತದಲ್ಲಿ ವಿವಿಧ ಭಾಷೆಗಳಿವೆ. ಸಂವಿಧಾನ ಕೂಡ ಅಧಿಕೃತ ಭಾಷೆಗಳನ್ನು ಶೆಡ್ಯೂಲ್ಗಳನ್ನು ಮಾಡಿಕೊಂಡಿದೆ. ಯಾವ ಶೆಡ್ಯೂಲ್ನಲ್ಲಿ ನಮ್ಮ ಕನ್ನಡ ಇದೆ? ಸಂವಿಧಾನದ ಯಾವ ಅನುಸೂಚಿಯಲ್ಲಿ ನಮ್ಮ ಕನ್ನಡವನ್ನು? ತಪ್ಪು. 8ನೇ ಅನುಸೂಚಿ ಸರಿಯಾದಂಥ ಉತ್ತರ. ಜಾತ್ಯತೀತ ತಂಡಕ್ಕೆ 5 ಬೋನಸ್ ಅಂಕಗಳು ಸಿಗ್ತವೆ. ಮುಂದಿನ ಪ್ರಶ್ನೆ, ಈ ಜಾತ್ಯತೀತ ತಂಡಕ್ಕೆ ನೇರವಾದ ಪ್ರಶ್ನೆ ಇದೆ. ಭಾರತದ ಕೋಗಿಲೆ ಅಂತ ಕರಿತೀವಿ. ಅವರು ಮೊದಲ ರಾಜ್ಯಪಾಲರು ಕೂಡ ಆಗಿದ್ದರು, ಮಹಿಳಾ ರಾಜ್ಯಪಾಲರು. ಯಾರು? ಸರೋಜಿನಿ ನಾಯ್ಡು. ಸರಿಯಾದಂಥ ಉತ್ತರ ಸರೋಜಿನಿ ನಾಯ್ಡು. ಸಮಾನತೆ ತಂಡಕ್ಕೆ ನೇರವಾದ ಪ್ರಶ್ನೆ, ಸಂವಿಧಾನವನ್ನ ರಚನೆಯನ್ನ ಮಾಡಿದ್ರಲ್ಲ, ಸಂವಿಧಾನ ರಚನೆಯಲ್ಲಿ ಭಾಗವಹಿಸಿದ್ದ ಒಬ್ಬ ಮಹಿಳೆಯನ್ನ ಹೆಸರಿಸಿ. ಸರಿಯಾದಂತ ಉತ್ತರ 10 ಅಂಕಗಳು ಸಮಾನತೆ ತಂಡಕ್ಕೆ. ಸ್ವಾತಂತ್ರ್ಯ 1947ರಲ್ಲಿ ಸ್ವಾತಂತ್ರ್ಯ ಪಡೆದಿದ್ದೇವೆ, ಹೌದಾ? ಸ್ವಾತಂತ್ರ್ಯ ಪಡೆದಾಗ ಲಾಸ್ಟ್ ಗವರ್ನರ್, ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ರು? ಸರಿಯಾದಂತ ಉತ್ತರ ಸಿ ರಾಜಗೋಪಾಲಾಚಾರ್ಯ. ಸ್ವಾತಂತ್ರ್ಯ ತಂಡಕ್ಕೆ 10 ಅಂಕಗಳಿವೆ. ಮುಂದಿನ ಪ್ರಶ್ನೆ, ಗಣರಾಜ್ಯ ತಂಡಕ್ಕೆ ನಾವು ಪ್ರಶ್ನೆಗಳನ್ನ ಕೇಳ್ತೇವೆ. ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸರಿಯಾದಂತ ಉತ್ತರ 10 ಅಂಕಗಳು. ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸುವವರು ಸಂವಿಧಾನಾತ್ಮಕ ವ್ಯಕ್ತಿ ಯಾರು? ಪ್ರಧಾನಮಂತ್ರಿಗಳು. ತಪ್ಪು. ಕರ್ತವ್ಯ ರಾಷ್ಟ್ರಪತಿ. ಸರಿಯಾದಂತ ಉತ್ತರ 5 ಸಂಖ್ಯೆಗಳು. ಇಲ್ಲಿಗೆ 2ನೇ ಸುತ್ತು ಮುಗಿಯಿತು. ಎರಡನೇ ಸುತ್ತು ಮುಗಿದ ಮೇಲೆ ಅಂಕಗಳು ಈ ರೀತಿ ಇದ್ದಾವೆ. ಒಂದು ಪಿಟಿಕೆ ತಂಡ 10 ಅಂಕ, ಗಣರಾಜ್ಯ 10 ಅಂಕ, ಸ್ವಾತಂತ್ರ್ಯ 30 ಅಂಕಗಳು, ಸಮಾನತೆ 20 ಅಂಕಗಳು, ಜಾತ್ಯತೀತ 15 ಅಂಕಗಳು, ಹಾಗೆ ಕರ್ತವ್ಯ 15 ಅಂಕಗಳು. 2027ರಲ್ಲಿ ಆಚರಿಸ್ತಕ್ಕಂಥ ಗಣರಾಜ್ಯೋತ್ಸವ ಎಷ್ಟನೇ ಗಣರಾಜ್ಯೋತ್ಸವ? 78ನೇ ಗಣರಾಜ್ಯೋತ್ಸವ. 78 ಸರಿಯಾದಂತ ಉತ್ತರ. ಪೀಠಿಕೆಗೆ 10 ಅಂಕಗಳು ನೇರವಾದ ಪ್ರಶ್ನೆಗೆ. ಗಣರಾಜ್ಯ ತಂಡಕ್ಕೆ ನೇರವಾದ ಪ್ರಶ್ನೆ, ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕೆನ್ನುವುದು ಸಂವಿಧಾನದ ಪರಿಕಲ್ಪನೆ ಯಾವುದು? ಪ್ರತಿಯೊಬ್ಬ ಪ್ರಜೆ ದೇಶಕ್ಕಾಗಿ ಮಾಡುವಂಥದ್ದು ಅಂತ ಬಂದಾಗ ಅದು ಏನಾಗುತ್ತೆ? ಪ್ರತಿಯೊಬ್ಬ ವ್ಯಕ್ತಿ ದೇಶಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಪ್ರಜೆಗಳಿಗೆ ಸೂಚಿಸುವಂಥದ್ದನ್ನ ಯಾವ ಶಬ್ದದ ಸಂವಿಧಾನಿಕ ಪರಿಕಲ್ಪನೆಯನ್ನು ನಾವು ಕರಿತೀವಿ? ಪರಿಭಾಷೆ. ಅದು ಏನಾಗುತ್ತೆ?
ರಾಷ್ಟ್ರಧ್ವಜವನ್ನು ಗೌರವಿಸಬೇಕನ್ನೋದು. ಸಮಯ ಮುಗಿತಾ ಬಂತು ನಿಮ್ಮದು. ತಪ್ಪು. ಮೂಲಭೂತ ಕರ್ತವ್ಯಗಳು ಸರಿಯಾದಂತ ಉತ್ತರ. ಸ್ವಾತಂತ್ರ್ಯ ತಂಡಕ್ಕೆ 5 ಬೋನಸ್ ಅಂಕಗಳು. ಸ್ವಾತಂತ್ರ್ಯ ನೀರು ಕೊಡಪ್ಪ ಇಲ್ಲಿ. ಸ್ವಾತಂತ್ರ್ಯ ತಂಡಕ್ಕೆ ನೇರವಾದ ಪ್ರಶ್ನೆ. ಈಗ ನೀರು ಕುಡಿರಿ. ಗಣರಾಜ್ಯ ವ್ಯವಸ್ಥೆಯಲ್ಲಿ ಮುಖ್ಯಸ್ಥರು ಯಾರಿರ್ತಾರೆ? ಸಂವಿಧಾನಿಕ ಮುಖ್ಯಸ್ಥರು ಯಾರು ಗಣರಾಜ್ಯಕ್ಕೆ? ಎಲ್ಲ ರಾಜ್ಯಗಳಲ್ಲಿ ತಪ್ಪು. ಸರ್ ಇಲ್ಲಿನ ಇಲ್ಲಿ ಕೇಳಕ್ಕೆ ಕೊಡು. ಸರ್ ಪ್ರಧಾನಿ ತಪ್ಪು. ರಾಷ್ಟ್ರಪತಿ. ರಾಷ್ಟ್ರಪತಿ. ರಾಷ್ಟ್ರಪತಿ ಸರಿಯಾದಂತ ಉತ್ತರ. 5 ಬೋನಸ್ ಅಂಕ ಸಮಾನತೆಗೆ ನೇರವಾದ ಪ್ರಶ್ನೆ. ಈಗ ಒಂದು ಸೆಕೆಂಡ್ ರಿಪೀಟ್ ಸರ್. ಯಾವ ಹೆಸರಿನಿಂದ ಕರೆಯಲಾಗಿದೆ? ಇನ್ನೊಂದು ಸರ್ ಸರ್. ರಾಜ್ಯ ಶಾಸಕಾಂಗಗಳನ್ನು ವಿಧಾನಸಭೆ ವಿಧಾನ ಪರಿಷತ್. ಸರಿಯಾದಂತ ಉತ್ತರ. ವಿಧಾನಸಭೆ ವಿಧಾನ ಪರಿಷತ್ ಸಮಾನತೆ ತಂಡಕ್ಕೆ. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಯಾವ ಹಕ್ಕನ್ನು ತೆಗೆದುಹಾಕಲಾಗಿದೆ? ಆಸ್ತಿ ಹಕ್ಕು. ಸರಿಯಾದಂತ ಉತ್ತರ. ಚಪ್ಪಾಳೆ ಜಾತ್ರೆ 10 ನೇರವಾದ ಪ್ರಶ್ನೆಗಳು. ನೇರವಾದ ಪ್ರಶ್ನೆ. 3ನೇ ಸುತ್ತಿನ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಯಾವ ಪ್ರಾಣಿಗಳ ಬಗೆಗೆ ತನ್ನ ನಿಯಮಾವಳಿಗಳನ್ನು ರೂಪಿಸುವಂತೆ ರಾಜ್ಯಗಳಿಗೆ ಸೂಚಿಸಿತು? ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳಿಗೆ. ಸರಿ, 2, 3 ಇನ್ನು ಇತ್ತೀಚೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಚನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಈ ಪ್ರಾಣಿಯ ಬಗ್ಗೆ ಕ್ರಮ ವಹಿಸಿ, ಈ ಹಾವಳಿಯನ್ನು ತಡೆಗಟ್ಟಿ. ತಪ್ಪು. ತಪ್ಪು. ನಾಯಿ. ಬೀದಿ ನಾಯಿಗಳ ಬಗ್ಗೆ ಸರಿಯಾದಂತ ಉತ್ತರ. ಗಣರಾಜ್ಯ ತಂಡಕ್ಕೆ 5 ಬೋನಸ್ ಅಂಕಗಳು. ಇಲ್ಲಿವರೆಗೆ ತಾವೆಲ್ಲರೂ ಭಾಗವಹಿಸಿದ್ರು. 3 ಸುತ್ತುಗಳು ಮುಗಿದ ನಂತರ ಸೊ ನಿಮ್ಮ ಅಂಕಗಳು ಈ ರೀತಿ ಇದ್ದಾವೆ. ಪೀಠಿಕೆ ತಂಡ 20 ಅಂಕಗಳು, ಗಣರಾಜ್ಯ ತಂಡ 15 ಅಂಕಗಳು, ಸ್ವಾತಂತ್ರ್ಯ ತಂಡ 35 ಅಂಕಗಳು, ಸಮಾನತೆ 35 ಅಂಕಗಳು, ಜಾತ್ಯತೀತ 25 ಅಂಕಗಳು, ಹಾಗೆ ಕರ್ತವ್ಯ ಬಂದು 15 ಅಂಕಗಳು. ಎಲ್ಲ ಆಗ್ತಾ ಇದೆ. ಅದಕ್ಕೆ ನಾವು ಅಂಕಗಳನ್ನು ಕೂಡ ಕೊಡ್ತೇವೆ. ಅಲ್ಲಿ ಕೂಡ ನೇರವಾದ ಪ್ರಶ್ನೆ ಇಲ್ಲ. ಇಲ್ಲ. ಕರ್ತವ್ಯ ತಂಡಕ್ಕೆ ನೇರವಾದ ಪ್ರಶ್ನೆ ಇದೆ. ಈಗ ಭಾವಚಿತ್ರವನ್ನು ನೋಡಿ ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ಪ್ರಶ್ನೆನೇ ಕೇಳಿಲ್ಲ. ಇವರು ಭಾವಚಿತ್ರ ಕಾಣುವ ವ್ಯಕ್ತಿ ಇವರು ಅಂಬೇಡ್ಕರ್ ಅಂತ ಹೇಳಿದ್ರೆ ಹೌದು. ನನ್ನ ಪ್ರಶ್ನೆ ಇರೋದು, ಇವರು ಆರಂಭಿಸಿದ 2 ಪತ್ರಿಕೆಗಳು ಯಾವುವು? ಪಾಸ್. ಬಹಿಷ್ಕೃತ ಭಾರತ ಮತ್ತು ಬಹಿಷ್ಕೃತ ಭಾರತ ಮತ್ತು ಪತ್ರಿಕೆಗಳು.
ಮುಂದಿನ ಪ್ರಶ್ನೆ. ಒಂದು ಕರೆಕ್ಟ್ ಆಯ್ತು. ಟೈಮ್ ಇರಲ್ಲ. ಹಾಂ, ನೆಕ್ಸ್ಟ್ ಬಹಿಷ್ಕೃತ ಮತ್ತು ಹೋರಾಟ. ನೆಕ್ಸ್ಟ್ ನೆಕ್ಸ್ಟ್ ಸರಿಯಾದಂಥ ಉತ್ತರ ಮೂಕನಾಯಕ ಮತ್ತು ಮೂಕನಾಯಕ. ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ ಜನತಾ, ಎರಡೂ 4 ಪತ್ರಿಕೆ, ಕರ್ತವ್ಯದಾಗ ಸಮಾನತೆ. ಜಾತ್ಯತೀತ ತಂಡಕ್ಕೆ ಇರುವ ಪ್ರಶ್ನೆ. ಇವ್ರು ಯಾರು? ಭಾರತ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು. ನನ್ನ ಪ್ರಶ್ನೆ, ಭಾರತ ಪ್ರಧಾನಿ ಜವಾಹರ್ಲಾಲ್ ನೆಹರು ಇವರನ್ನ ಏನಂತ ಪ್ರೀತಿಯಿಂದ ಕರೀತೀವಿ? ತಪ್ಪು. ಸಮಾನತೆ. ಚಾಚಾ. ಚಾಚಾ ಸರಿಯಾದಂತ ಉತ್ತರ. 5 ಬೋನಸ್ ಅಂಕಗಳು. 60 ಪ್ರಶ್ನೆ ಸಮಾನತೆ ತಂಡಕ್ಕೆ. ನೆಕ್ಸ್ಟ್ ಸಮಾನತೆ. ಭಾವಚಿತ್ರ. ಭಾರತದಲ್ಲಿ ಇವರ ಅತಿ ಜಗತ್ತಿನ ಭಾರತದ ಪುತ್ಥಳಿಯಲ್ಲೇ ಎತ್ತರವಾದಂಥ ಪುತ್ಥಳಿಯನ್ನು ನಿಲ್ಲಿಸಲಾಗಿದೆ. ಆ ಪುತ್ಥಳಿಗೆ ಯಾವ ಹೆಸರಿನಿಂದ ಕರೆಯಲಾಗುತ್ತೆ? ಸರ್ದಾರ್ ವಲ್ಲಭಾಯ್. ಪುತ್ಥಳಿ ಹೆಸರಿದೆ. ಕಂಚಿನ. ವಿಚಾರ ಮಾಡಿ, ಟೈಮ್ ಇದೆ. ನೀರು ಕೊಡಪ್ಪ. ಆ ಸ್ಟ್ಯಾಚ್ಯೂಗೆ ಏನು ಕರೀತಾರೆ ಅಷ್ಟೇ, ಮತ್ತೆ ದೊಡ್ಡ ಪ್ರಶ್ನೆ ಇಲ್ಲ. ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸರಿಯಾದಂತ ಉತ್ತರ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಗೊತ್ತು ನಿಮಗೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಗೊತ್ತಿಲ್ಲ. ಸ್ವಾತಂತ್ರ್ಯ ತಂಡಕ್ಕೆ 5 ಬೋನಸ್ ಅಂಕಗಳು. ನೇರವಾದ ಪ್ರಶ್ನೆ ಸ್ವಾತಂತ್ರ್ಯ ತಂಡಕ್ಕೆ. ಭಾವಚಿತ್ರ. ಇವರನ್ನ ಯಾವುದರಿಂದ ನಾವು ಗುರುತಿಸಲಾಗ್ತದೆ? ನಿಮ್ಮ ದೃಷ್ಟಿಕೋನದಲ್ಲಿ ಹೇಗಿರ್ತ? ನಮ್ಮ ದೃಷ್ಟಿಕೋನದಲ್ಲಿ ಗಣರಾಜ್ಯೋತ್ಸವಕ್ಕೆ ಇವ್ರದ್ದು ಕೊಡುಗೆ ಇದೆ. ಏನು ಕೊಡುಗೆ ಇವ್ರದ್ದು? ಭಾರತದ ಮೊದಲ ರಾಷ್ಟ್ರಪತಿಗಳ ಸರ್ವ ಸಮಿತಿಯ ಕರೆಕ್ಟ್. ಎರಡು ಸಮಿತಿ ಅಲ್ಲ, ತಪ್ಪು. ಗಣರಾಜ್ಯ ತಂಡಕ್ಕೆ ಗೊತ್ತು ಹೇಳಿ. ಭಾರತ ಪ್ರಥಮ ಪ್ರಜೆ ರಾಷ್ಟ್ರಪತಿ. ಭಾರತ ರಚನಾ ಸಭೆಯ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಯಾವ ರಚನಾ ಸಭೆ? ಡಿಸೆಂಬರ್ 9. ಸರಿಯಾದಂತ ಉತ್ತರ ಸಂವಿಧಾನ. ಸಂವಿಧಾನ. ಪೀಠಿಕೆಗೆ 5 ಅಂಕಗಳನ್ನು ನೀಡಲಾಗುತ್ತೆ. ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ. ಗಣರಾಜ್ಯ ತಂಡಕ್ಕೆ. ನೆಕ್ಸ್ಟ್ ಕ್ವಶನ್ ನನಗೂ ಗೊತ್ತಾಗ್ತಾ ಇಲ್ಲ. ಇವರು ಬಹಳ ನಾವು ನೆನೆಸ್ಕೊಳ್ಬೇಕು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅನ್ನುವಂಥದ್ದನ್ನು. ಇವರು ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿತ್ತು? ಸರ್ವ ಸಮಿತಿಯ ಅಧ್ಯಕ್ಷರು. ನೋಡ್ರಿ, ಅವ್ರನ್ನ ಸರಿಯಾಗಿ ನೋಡ್ರಿ. ಯಾವ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅಂತ ಹೇಳಿ. ಕ್ಷೇತ್ರ. ಇವರು ಮಾನವ ಹಕ್ಕುಗಳೆಲ್ಲ ಆಗಿದ್ರು. ಮೂಲಭೂತ ಹಕ್ಕು. ಪೀಠಿಕೆ. ನೆಕ್ಸ್ಟ್ ಸಾಂಸ್ಕೃತಿಕ. ಕರ್ತವ್ಯ. ಶಿಕ್ಷಣ. ಕಾನೂನು ಸರಿಯಾದಂತ ಉತ್ತರ. ಜಾತ್ಯತೀತ ತಂಡಕ್ಕೆ 5 ಬೋನಸ್ ಅಂಕಗಳು. ನೇರವಾದ ಪ್ರಶ್ನೆ ಈಗ ಪೀಠಿಕೆ
5ನೇ ಸುತ್ತಿನ 4ನೇ ಸುತ್ತಿನ ಕೊನೆಯ ಪ್ರಶ್ನೆ. ಈ ಪ್ರಶ್ನೆ ನೋಡಿ. ಇವ್ರು ಯಾರು ಅಷ್ಟೇ ಇವರು ಸಂವಿಧಾನವನ್ನು ಬರೆದಿದ್ದಾರೆ. ಇವರು ಪುಸ್ತಕ ಬಹಳ ರಾಜ್ಯಶಾಸ್ತ್ರದ ಸಂವಿಧಾನವನ್ನು ಓದಲು ಬಹಳ ಇವತ್ತು ಕೊಟೇಶನ್ಸ್ ಓದ್ತೀವಿ. ಕೆ ಎಂ ಮುನ್ಸಿ ಸರಿಯಾದಂಥ ಉತ್ತರ. 10 ಅಂಕಗಳು ಪೀಠಿಕೆ ತಂಡಕ್ಕೆ. ಈ ತಂಡದ ಇದೆಲ್ಲ ಮುಗೀತು. 4 ಮುಗೀತಲ್ಲ. 4ನೇ ಸುತ್ತು ಮುಗಿದ ಮೇಲೆ ಅಂಕಗಳು ಈ ರೀತಿ ಇದ್ದಾವೆ. ಪೀಠಿಕೆ ತಂಡ 35 ಅಂಕಗಳು, ಚಪ್ಪಾಳೆ. ಗಣರಾಜ್ಯ ತಂಡ 15 ಅಂಕಗಳು, ಸ್ವಾತಂತ್ರ್ಯ ತಂಡ 40 ಅಂಕಗಳು, ಸಮಾನತೆ 40 ಅಂಕಗಳು, ಜಾತ್ಯತೀತ 30 ಅಂಕಗಳು ಹಾಗೂ ಕರ್ತವ್ಯ ಬಂದು 15 ಅಂಕಗಳು. ಪೀಠಿಕೆ ಮೊದಲ ಇವರು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್. ಯಾರ್ರಿ? ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್. ನನ್ನ ಪ್ರಶ್ನೆ, ಇವರು ರೂಪಿಸಿದ ಒಂದು ಪರಿಚ್ಛೇದವನ್ನು ಇತ್ತೀಚೆಗೆ ತೆಗೆದುಹಾಕಲಾಗಿದೆ. ಒಂದು ಆರ್ಟಿಕಲ್ ಬಹಳ ವಿಶೇಷ ಆರ್ಟಿಕಲ್ ಕೊಟ್ಟಿದ್ರು ಇವರು. 370 ಆಕ್ಟ್. ಸರಿಯಾದಂಥ ಉತ್ತರ. 10 ಬೋನಸ್ ಅಂಕಗಳು. ಸರ್ ನೆಕ್ಸ್ಟ್ ಎಸ್. ಇವರು ಯಾರಂತೇಳಿ ಯಾರು ನಿಮಗಿದ್ದಾನೆ? ನಿಮ್ಗೆ ಹೇಳಬೇಕಂತಂದ್ರೆ ಇವರು ದುರ್ಗಾಬಾಯಿ ದೇಶ್ಮುಖ್. ಇವರು ಕೂಡ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೆಲಸ ಮಾಡಿದವರು. ಇವರು ಯಾವ ಚಿಂತನೆಗಳನ್ನು ಸಂವಿಧಾನದಲ್ಲಿ ಅಳವಡಿಸಲು ಪ್ರಯತ್ನಿಸಿದರು? ಯಾವ ಚಿಂತನೆಗಳು? ಯಾವ ಮಹಿಳೆಯರ ಕುರಿತು ಸರಿಯಾದಂಥ ಉತ್ತರ. ಮಹಿಳೆ ಸೋಷಿಯಲ್ ವೆಲ್ಫೇರ್ 10 ಅಂಕಗಳು. ನೆಕ್ಸ್ಟ್ ಪ್ರಶ್ನೆ. ಇವರು ರಾಜಕುಮಾರಿ. ನೀವ್ಯಾಕೆ ಹೇಳಿದ್ರಿ? ಅಮೃತ್ ಕೌರ್ ಅಂತ ಹೇಳಿದ್ರು. ರಲ್ಲಿ 1947 ಸಚಿವ ಸಂಪುಟ ಇದಾಯಿತು. ಈ ಸಚಿವ ಸಂಪುಟದಲ್ಲಿ ಯಾವುದಕ್ಕೆ ಹೆಸರುವಾಸಿ ಆದರು? ಅಂಬೇಡ್ಕರ್ ಸರ್, ವೈದ್ಯಕೀಯ ಸಚಿವ. ಏಕೈಕ ಅನ್ನುವಂಥ ಕ್ಯಾಬಿನೆಟ್ನ ಏಕೈಕ ಡ್ಯಾಶ್ ಅಂತ ಕ್ಯಾಬಿನೆಟ್ನ ಏಕೈಕ ಮಹಿಳಾ ಸಚಿವರು. ಸರಿಯಾದಂಥ ಉತ್ತರ. ಸಮಾನ ತಂಡಕ್ಕೆ ಇವರನ್ನ ನೋಡಿ. ಇವ್ರು ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್. ನನ್ನ ಪ್ರಶ್ನೆ ಇರೋದು, ಇವರೊಂದು ಯೂನಿವರ್ಸಿಟಿ ಆರಂಭಿಸಿದ್ರು. ಯಾವ ಯೂನಿವರ್ಸಿಟಿ? ಅಲ್ಪಸಂಖ್ಯಾತರಿಗಾಗಿಯೇ
ವಿಶ್ವವಿದ್ಯಾಲಯವನ್ನು ಆರಂಭಿಸಿದ್ದಾರೆ. ಪಾಸ್. ಪಾಸ್. ಪೀಠಿಕೆ ಗಣರಾಜ್ಯ ಸರ್ ಅಜ್ಮೀರ್ ವಿಶ್ವವಿದ್ಯಾಲಯ. ತಪ್ಪು ನಿಮಗಿತ್ತಲ್ಲ ಆಯ್ತು ರೀ. ಆಡಿಯನ್ಸ್. ಇದೆ ಇದೆ. ನೆಕ್ಸ್ಟ್ ಪ್ರಶ್ನೆ ಕರ್ತವ್ಯ. ಒಂದ್ಸಲ ಕರ್ತವ್ಯ ಹೇಳಿ. ಸರ್ ಗಿವ್ ಟು ಬ್ಲಡ್ ಐ ಶಾಲ್ ಗಿವ್. ಪೀಠಿಕೆ ನೀವು ನನಗೆ ರಕ್ತ ಕೊಟ್ಟರೆ ನಾನು ನಿಮಗೆ ಸ್ವತಂತ್ರ. ಘೋಷವಾಕ್ಯ ಹೇಳಿ ಅವ್ರದ್ದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಜೈ ಜವಾನ್ ಜೈ. ಸ್ವಾತಂತ್ರ್ಯ. ಸರ್ ಅದೊಂದೇ ಗೊತ್ತಿದ್ರು ನಮ್ಗೆ ಗೊತ್ತಿಲ್ಲ. ಪಾಸ್. ಜೈ ಹಿಂದ್. ಜೈ ಹಿಂದ್. ಜೋರಾಗಿ ಚಪ್ಪಾಳೆ ಅವ್ರಿಗೆ. ನೆಕ್ಸ್ಟ್ ಇವರು ಯಾರು? ಇವರು ಯಾರು? ಇವರು ಯಾರು? ಯಾರು? ನೇರವಾದ ಪ್ರಶ್ನೆ ಇದು. ಲಾಸ್ಟ್ ಪ್ರಶ್ನೆ ಅಲ್ಲ, ಇದು ಸುತ್ತಿನ. ಇವರು ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಗೆ ಕರಿತಾ ಇದ್ರು, ಆ ಮೂರರಲ್ಲಿಯೂ ಅವರು ಕೂಡ ಒಬ್ಬರಿದ್ರು. ಲಾಲಾ ಲಜಪತ್ ರಾಯ್ ಸರಿಯಾದಂತ ಉತ್ತರ. ಈ ಸುತ್ತು ಮುಗೀತು. ಒಟ್ಟು 5 ಸುತ್ತುಗಳು ಮುಗಿದಿದ್ದಾವೆ. 5 ಸುತ್ತುಗಳ ಮೇಲೆ ಅಂಕಗಳು ಈ ರೀತಿ ಇದ್ದಾವೆ. ಕರ್ತವ್ಯ ತಂಡ 25 ಅಂಕ, ಜಾತ್ಯತೀತ ತಂಡ 30 ಅಂಕಗಳು, ಸಮಾನತೆ 40 ಅಂಕಗಳು, ಸ್ವಾತಂತ್ರ್ಯ 50 ಅಂಕಗಳು, ಗಣರಾಜ್ಯ 25 ಅಂಕಗಳು, ಪೀಠಿಕೆ ಬಂದು 45 ಅಂಕಗಳು. ಕೊನೆಯ ಸುತ್ತಿನ ಪ್ರಶ್ನೆಗಳು. ಕೊನೆಯ ಸುತ್ತು ಆಡಿಯನ್ಸ್ಗೆ ಇವ್ರು ಯಾರು? ಭಗತ್ ಸಿಂಗ್. ಇವರು ಕೂಡ ಆಜಾದ್ ಅನ್ನುವಂಥ ಹೆಸರಿಂದನೇ ಪರಿಚಿತರು. ಈ ಕಡೆ ಆಜಾದ್. ಬರ್ರಿ. ಹಾಂ ರೀ. ಕೊನೆ ಇದು 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಜರುಗಿದಂತಹ ರಸಪ್ರಶ್ನೆ ಕಾರ್ಯಕ್ರಮದ 6ನೇ ಸುತ್ತು ಮತ್ತು ಕೊನೆಯ ಸುತ್ತು. ಪೀಠಿಕೆ ತಂಡದಿಂದ ಆರಂಭ ಆಗತ್ತೆ. ಸಂವಿಧಾನಕ್ಕೆ ಕುರಿತಂತೆ ಪ್ರಶ್ನೆಗಳು. ನಮಗೆ ಸಂವಿಧಾನದ ಯಾವ ಭಾಗವನ್ನು ನೀವು ಆಸಕ್ತಿ ಇದೆರಿ, ಯಾವ ಭಾಗದಲ್ಲಿ, ಅದ್ರ ಬಗ್ಗೆನೇ ನಾನು ಪ್ರಶ್ನೆ ಕೇಳ್ತೀನಿ. ಮೂಲಭೂತ ಹಕ್ಕು 3ನೇ ಭಾಗ. ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆಯಾದಾಗ, ನಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಯಿತು, ಅದಕ್ಕೆ ನ್ಯಾಯವನ್ನು ಯಾರಿಂದ ಪಡಿತೀವಿ? ಸುಪ್ರೀಂ ಕೋರ್ಟ್. ಸರಿಯಾದಂಥ ಉತ್ತರ, ಕೋರ್ಟ್ನಿಂದ ನಾವು ಪಡಿತೀವಿ. ನೆಕ್ಸ್ಟ್ 10 ಅಂಕ ಪೀಠಿಕೆ ತಂಡಕ್ಕೆ. ಗಣರಾಜ್ಯ ತಂಡ ಕೇಳ್ರಿ, ಯಾವ ಇದರಲ್ಲಿ ಬೇಕು? ಮೂಲಭೂತ ಹಕ್ಕುಗಳು. ರೈಟ್ಸ್. ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ಇದೇನೋ ಇಲ್ಲೋ? ಇವಾಗ ಮನೆಯಲ್ಲಿ ಹೆಣ್ಮಕ್ಳಿಗೆ ಸಮಾನ. ಅವ್ರು ಪೀಠಿಕೆ
ಪೀಠಿಕೆ. ಮೂಲ ಪೀಠಿಕೆಯಲ್ಲಿ ಇರದ ಪದಗಳು ಯಾವುವು? ಪದಗಳು ಪದ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಕೂಡ ಸಮಾನತೆ ಸರ್. ಇಲ್ಲ, ಪಾಸ್ ಇಲ್ಲ. ಇದು ಪಾಸ್ ಇಲ್ರಿ? ಪಾಸ್ ಕೊಟ್ಟಿಲ್ಲ. ಇಲ್ಲ ಇಲ್ಲ. ಸರ್ ಪೌರತ್ವ ಅನ್ನೋದು ಪಾಸ್ ಇಲ್ರಿ. ಸಮಾನತೆಗೆ ನೇರವಾದ ಪ್ರಶ್ನೆ. ಒಂದು ನಿಮಿಷ. ಮೂಲಭೂತ ಅಂದ್ರೆ ಪಾಸ್ ಪಾಸ್ ಇಲ್ಲ. ಒಂದು ಮೂಲಭೂತ ತಗೋಬೇಕು. ಮೂಲಭೂತ. ನೀವು ಯಾವ ಮೂಲಭೂತ ಹಕ್ಕನ್ನ ಬಹಳ ಇಷ್ಟಪಡ್ತೀರಿ? ಸಮಾನತೆ ಹಕ್ಕು. ಸಮಾನತೆ ಹಕ್ಕು. ಯಾವ್ಯಾವುದ್ರ ಮುಂದೆ ಎಲ್ಲರೂ ಸಮಾನರು? ಭಾರತ ಸಂವಿಧಾನದ ಪ್ರಕಾರ ಯಾವುದರ ಮುಂದೆ ನಾವೆಲ್ಲರೂ ಸಮಾನ. ಆಲ್ ಆರ್ ಈಕ್ವಲ್ ಬಿಫೋರ್ ಡ್ಯಾಶ್ ಡ್ಯಾಶ್. ಕಾನೂನು ಮುಂದೆ ಕಾನೂನು ಮುಂದೆ ಎಲ್ಲರೂ ಸಮತರ. ಸಮಾನ ತಂಡಕ್ಕೆ 10 ಅಂಕಗಳು. ಜಾತ್ಯತೀತ ತಂಡಕ್ಕೆ ನೇರವಾದ ಪ್ರಶ್ನೆ. ಪೀಠಿಕೆ. ಇಡೀ ಪೀಠಿಕೆಯನ್ನ ಹೇಳಿ. ಸರ್ ಪೀಠಿಕೆಯನ್ನ ಹೇಳೋದು ಬೇಡ. ಇತ್ತೀಚೆಗೆ ಮೂಲಭೂತ ಹಕ್ಕು ಕೇಳಿದ್ರೆ ನೀವು ಇಲ್ಲ. ಪೀಠಿಕೆ ಬಗ್ಗೆ. ಪೀಠಿಕೆಯನ್ನು ಏನಂತ ಕರಿಬಹುದು? ಪ್ರಸ್ತಾವನೆ ಅಂತ ಕರಿತೀವಿ. ಯಾವುದರ ಪ್ರಸ್ತಾವನೆ? ಸಂವಿಧಾನದ ಪ್ರಸ್ತಾವನೆ. ಪೀಠಿಕೆ, ಪ್ರಿಯಾಂಬಲ್ ಅಂತ ನಾವು ಕರಿತೀವಿ. 10 ಅಂಕ. ಕರ್ತವ್ಯ. ಹಾಂ ಸರ್. ಕೊನೆಯ ಸುತ್ತಿನ ಕೊನೆಯ ಪ್ರಶ್ನೆ ನಾನು ಕೈಗೆತ್ತಿಕೊಳ್ತಾ ಇದ್ದೇನೆ. ನಾವು ಸಂವಿಧಾನ ಪೀಠಿಕೆ ಬಗ್ಗೆ ಕೂಡ ಇವರು ಕೇಳ್ತಾ ಇದ್ದಾರೆ. ಯಾವ ಪದ ಅಂದ್ರೆ ಚರ್ಚಿತ ಪದ ಅವಾಗ ಇರಲಿಲ್ಲ. ಮೂಲ ಒಂದು ಜಾತ್ಯತೀತ ಸರಿಯಾದಂತ ಉತ್ತರ. 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ರಸಪ್ರಶ್ನೆ ಸ್ಪರ್ಧೆ 2026 ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಯಾರು ಇದರ ವಿಜೇತರು ಅನ್ನುವಂಥದ್ದನ್ನ ಪ್ರೊಫೆಸರ್ ಲಾಸ್ಟ್ ರೌಂಡ್ ಹೇಳ್ರಿ. SR ಗಣೇಶ್ ಹೇಳ್ತಾರೆ. 50 ಲಾಸ್ಟ್ ರೌಂಡ್ ಹೇಳ್ರಿ. 6ನೇ ಸುತ್ತು ಮುಗಿದ ಮೇಲೆ ಅಂಕಗಳು ಈ ರೀತಿ ಇದ್ದಾವೆ. ಈ 6 ತಂಡಗಳಲ್ಲಿ ಕೊನೆಯ ಸ್ಥಾನನ ಪಡೆದಿರುವಂಥದ್ದು ಒಂದು ಕರ್ತವ್ಯ ತಂಡ 35 ಅಂಕಗಳ ಜೊತೆಗೆ. ಹಾಗೆ ಗಣರಾಜ್ಯ ತಂಡ 35 ಅಂಕಗಳು. ಇನ್ನು 4ನೇ ಸ್ಥಾನ ಪಡೆದಿರುವಂಥದ್ದು ಜಾತ್ಯತೀತ ತಂಡ 40 ಅಂಕಗಳು. 2 ಮತ್ತು 3ನೇ ಸ್ಥಾನಕ್ಕೆ ತೈಯಾಗಿದೆ. ಸ್ವಾತಂತ್ರ್ಯ ತಂಡ ಮತ್ತು ಸಮಾನತೆ ತಂಡ 50 ಅಂಕಗಳನ್ನು ತಗೊಂಡಿದ್ದಾವೆ. ಮೊದಲನೇ ಸ್ಥಾನ ಪಡ್ಕೊಂಡಿರೋದು ಪೀಠಿಕೆ ತಂಡ 55 ಅಂಕಗಳು. ಅದು ಮತ್ತು ಸಮಾನತೆಗೆ ಸಮಾನತೆ ಅಂಕಗಳು, ಸಮಾನ ಅಂಕಗಳು. ನಿಮ್ಮ ಪ್ರಶ್ನೆಗಳನ್ನ ಕೇಳ್ತೇನೆ. ಯಾರು ಬಿಡ್ತಾರೋ ಅಂದ್ರೆ ಸ್ವಾತಂತ್ರ್ಯ ಟೀಮ್ಗೆ ಬಿಟ್ರೆ ನೀವು ಹೇಳಿದ್ರೆ ಯಾರು ಹೇಳ್ತಾರ ಅವ್ರು ಬೇಗನೆ ಹೇಳ್ಬೇಕು. ಸಂವಿಧಾನದ ಯಾವ ಪರಿಚಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ 52ನೇ ವಿಧಿ. 62ನೇ ತಪ್ಪು. ಸ್ವಾಯತ್ತತಾ ಸಂಸ್ಥೆ, ಪರೀಕ್ಷಾ ಸಂಸ್ಥೆ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೌದಾ? ಸ್ವತಂತ್ರ ಪರೀಕ್ಷೆಗಳನ್ನು ನಡೆಸುತ್ತೆ.
ಆ ಮೊದಲ ಒಂದು ರ್ಯಾಂಕ್ ಪಡೆದಂಥ ವ್ಯಕ್ತಿ ಯಾವ ಹುದ್ದೆಯನ್ನು ಪಡಿತಾನೆ? IAS. ಸರಿಯಾದಂಥ ಉತ್ತರ 10 ಅಂಕ ಸಮಾನತೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಕಂಗ್ರಾಟ್ಸ್. ಸೆಕೆಂಡ್ ಒನ್ ಸಮಾನತೆ 2ನೇ ಸ್ಥಾನ, ಸ್ವಾತಂತ್ರ್ಯ 3ನೇ ಸ್ಥಾನ, ಮೊದಲನೇ ಸ್ಥಾನ ಪೀಠಿಕೆ. ಓಕೆ, ಫಸ್ಟ್ ಪ್ಲೇಸ್ ಗೋಸ್ ಟು PTK ತಂಡ, ಪಲ್ಲವಿ ರಾಜಶಾಸ್ತ್ರ ವಿಭಾಗ. 2ನೇ ಸ್ಥಾನ ಸಮಾನತೆ ತಂಡ, ಚಂದ್ರಕಲಾ. 3ನೇ ಸ್ಥಾನ ಸ್ವಾತಂತ್ರ್ಯ ತಂಡ, ಪೂಜಾ ಅರ್ಥಶಾಸ್ತ್ರ ವಿಭಾಗ. ಒಪಿನಿಯನ್ ಕೇಳಿ. ಒಂದು ನಿಮಿಷ. ಹೇಗೆ ಅನಿಸ್ತು ಕಾರ್ಯಕ್ರಮ? ಕಾರ್ಯಕ್ರಮ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಇಲ್ಲಿ ಬರಬಾರ್ದು ಅಂದ್ಕೊಂಡಿದ್ದೆ, ಆದ್ರೆ ನಮ್ಮ ಗ್ರೂಪ್ ಒಳಗೆ 2 ಗಂಟೆಗೆ ಹಿಂಗೆ ಕ್ವಿಜ್ ಕಾಂಪಿಟಿಷನ್ ಅದ ಅಂತ ಹಾಕಿದಾಗ ಏನೂ ನೋಡ್ಕೊಲಾರ್ದೆ ಬಂದು ಕಾಂಪಿಟಿಷನ್ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದಕ್ಕೆ ನನಗೆ ತುಂಬ ಹ್ಯಾಪಿ ಆಗಬೇಕು. ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾವು ಸ್ಪರ್ಧಿಸ್ತಾ ಇರಿ. ಮತ್ತು ಸರ್ ಅವರು ಕ್ವಿಜ್ ನಡೆಸ್ತಾರಲ್ರಿ ವೈವಾ ಮೂಲಕ, ಅದು ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತದ. ಯೂತ್ ಫೆಸ್ಟಿವಲ್ನಾಗ ನಾವು ಪ್ರತಿ ವರ್ಷನೂ ನಾವು ಭಾಗವಹಿಸಿದಾಗ ಸರ್ ಭಾಳ ಮೋಟಿವೇಟ್ ಮಾಡ್ತಾರೆ ಸರ್. ಗಣರಾಜ್ಯೋತ್ಸವಕ್ಕೆ ಈ ರೀತಿ ಅರೇಂಜ್ ಮಾಡಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದು ಭಾಳ ಖುಷಿ ಆಯಿತು. ನಾ ಇಲ್ಲಿ ಏನು ಕಲ್ತಿದ್ದೆ ಅಂದ್ರೆ ಈ ಒಂದು ಯೂನಿವರ್ಸಿಟಿ ಸೋಲು ಗೆಲುವು ಆಮೇಲೆ ಮೊದಲು ಪಾರ್ಟಿಸಿಪೇಷನ್ ಮಾಡೋದು ಮುಖ್ಯ, ಅದರಿಂದ ನಮಗೆ ನಾಲೆಡ್ಜ್ ಬರ್ತದ ಅನ್ನೋದನ್ನು ಕಲ್ಕೊಂಡಿದ್ದೀನಿ. ಮತ್ತು ಈ ಥರ ಒಂದು ಡಿಫ್ರೆಂಟ್ ವೇ ಕ್ವಿಜ್ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಸೋತ್ರು ಗೆದ್ರು ಪಾರ್ಟಿಸಿಪೇಟ್ ಮಾಡ್ತೀನಿ. ರಸಪ್ರಶ್ನೆ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸರ್ ಭಾಳ ಚೆಂದ ಇದನ್ನು ಮಾಡ್ತಾರೆ. ನಾವು ಇಲ್ಲಿ ಸೋಲಿ ಗೆಲುವಲ್ಲಿ ಮೊದಲು ಭಾಗವಹಿಸೋದೈತ್ಲೆ ಅದು ಮೊದಲು ಬೇಕು. ಭಾಳ ಖುಷಿ ಅನ್ನಿಸ್ತಿ ಒಂದು ಕಾರ್ಯಕ್ರಮ. ನಿಮ್ಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊತಾರೆ, ಭಾಳ ಖುಷಿ ಆಗಿದೆ. ನಿಮ್ಮ ಕ್ವಶನ್ ಕೇಳಂತ ರೀತಿ ನಾವು ಮುಂದೆ ಯಾವ ಥರ ಓದಬೇಕು ಅಂತ ಕೇಳ್ತಾ ನಮ್ಗೆ ಭಾಳ ಇದು ಮಾಡ್ತೀರಿ. ಹೆಂಗೆ ಓದ್ಬೇಕಂತ ಹೇಳ್ತೀರಿ, ಅವನೇ ಎಷ್ಟು ಜಾಸ್ತಿ ಓದ್ಕೋಬೇಕಂತ ಆಮ್ಲ ಆಗ್ತದೆ ನಮ್ಗೆ. ಥ್ಯಾಂಕ್ ಯು ಸರ್. ಇದೊಂಥರ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು, ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಗಣೇಶ್ ಸರ್